ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಅಶೋಕು. ನಾನು ಹಿಂದೆ ಕಾಣ್ತಾ ಇರೋ ಈ ಅಡಿಕೆ ಮರವನ್ನು ತೋರಿಸುತ್ತಿದ್ದೇನೆ ಸ್ನೇಹಿತರೆ. ಈ ಅಡಿಕೆ ಮರದ ಕಾಂಡ ಪಶ್ಚಿಮ ದಿಕ್ಕಿಗೆ ಒಣಗಲು ಪ್ರಾರಂಭಿಸುತ್ತಾ ಇದೆ. ಏಕೆ ಪಶ್ಚಿಮ ದಿಕ್ಕಿಗೆ ಒಣಗುತ್ತದೆ, ಅದರ ಜೊತೆಗೆ ಇದನ್ನು ತಡೆಗಟ್ಟುವುದು ಹೇಗೆ, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಈ ಅಡಿಕೆ ಮರ ಈ ರೀತಿ ಆಗಲು ಕಾರಣ ಏನೆಂದರೆ ಸೂರ್ಯನ ಶಾಖಕ್ಕೆ ಈ ರೀತಿ ಆಗುತ್ತದೆ ಸ್ನೇಹಿತರೆ. ಅಡಿಕೆ ಕಾಂಡ ಇದೆಯಲ್ಲ, ಒಣಗ ರೀತಿ ಆಗುತ್ತದೆ. ಆ್ಯಕ್ಚುಲಿ ಇವು ಬದಸುತ್ತ, ಅದು ಪಶ್ಚಿಮ ದಿಕ್ಕಿನಲ್ಲಿರುವ ಏನು ಮರಗಳಿರ್ತವೋ ಅವು ಮಾತ್ರ ಇವು ಆಗ್ತವೆ ಸ್ನೇಹಿತರೆ. ಪೂರ್ವ, ನೈಋತ್ಯ, ದಕ್ಷಿಣ ಇರೋ ಮರಗಳು ಈ ರೀತಿ ಆಗಲ್ಲ. ಪಶ್ಚಿಮ ದಿಕ್ಕಿಗೆ ಅಂದರೆ ಮಧ್ಯಾಹ್ನ ಟೈಮು ಒಂದು 12ರಿಂದ 1 ಗಂಟೆ ಆದಮೇಲೆ ಪಶ್ಚಿಮ ದಿಕ್ಕಿನಿಂದ ಸೂರ್ಯನ ಕಿರಣಗಳು ನೇರವಾಗಿ ಅಡಿಕೆ ಮರಕ್ಕೆ ತಗುಲೋ ಕಾರಣದಿಂದ ಅಡಿಕೆ ಮರ ಸುಟ್ಟಾಗ, ಸೂರ್ಯನ ಶಾಖಕ್ಕೆ ಸುಟ್ಟಾಗ ಈ ರೀತಿ ಆಗುತ್ತದೆ ಸ್ನೇಹಿತರೆ. ಇದಕ್ಕೆ ಏನು ಪರಿಹಾರ ಅಂದರೆ ಸುಣ್ಣವನ್ನು ಲೇಪನ ಮಾಡಬೇಕು. ಯಾವ ರೀತಿ ಸುಣ್ಣ ಲೇಪನ ಮಾಡಬೇಕು ಅಂದರೆ, ನೀವು ಸುಣ್ಣ ಇದೆಯಲ್ಲ, ಸುಣ್ಣನ ನೀರಿನಲ್ಲಿ ಚೆನ್ನಾಗಿ ಕಲಿಸ್ಬೇಕು ಸ್ನೇಹಿತರೆ. ಅದಕ್ಕೆ ಮೈದಾ ಹಿಟ್ಟು, ಬೆಲ್ಲ ಎರಡನ್ನೂ ಒಂದು 5 ನಿಮಿಷ ನೀರಲ್ಲಿ ಕುದಿಸಿ ಅದನ್ನು ಸುಣ್ಣದೊಳಗೆ ಬೆರೆಸಿದ ಮೇಲೆ ಈ ಅಡಿಕೆ ಮರಕ್ಕೆ ಲೇಪನ ಮಾಡಬೇಕು ಸ್ನೇಹಿತರೆ. ಲೇಪನ ಮಾಡಿದಾಗ ಏನಾಗುತ್ತೆ ಅಂದರೆ ನೇರವಾಗಿ ಸೂರ್ಯನ ಕಿರಣ ಯಾವುದೇ ಕಾರಣಕ್ಕೂ ಅಡಿಕೆ ಮರಕ್ಕೆ ತಗಲಲ್ಲ. ಆವಾಗ ಏನಾಗುತ್ತದೆ, ಕಾಂಡಕ್ಕೆ ಶಾಖ ಜಾಸ್ತಿ ಆಗಲ್ವಲ್ಲ, ಆವಾಗ ಕಾಂಡ ಸೇಫಾಗಿರುತ್ತದೆ ಸ್ನೇಹಿತರೆ. ಇಲ್ಲದಿದ್ದರೆ ನೀವು ಕೊನೆ ಸಾಲಿರ್ತಿತ್ತಲ್ಲ, ಪಶ್ಚಿಮ ದಿಕ್ಕಿನಲ್ಲಿರುವ ಕೊನೆ ಸಾಲಿನ ಮರಗಳಿಗೆ ಒಂದು ಇಟ್ಕೊಳ್ತಾರೆ ಸ್ನೇಹಿತರೆ. ಏನು, ಅಡಿಕೆ ಎಲೆ ಕಟ್ಟೋರು ಇರ್ತಾರೆ, ಜೊತೆಗೆ ಈ ಟಾರ್ಪಲ್ ಅಂತಾರಲ್ಲ, ಟಾರ್ಪಲ್ಲು ಕಟ್ಟೋದು ಇರ್ತಾರೆ. ಆ್ಯಕ್ಚುಲಿ ಅವೆರಡು ಅವಶ್ಯಕತೆ ಇರಲ್ಲ, ಸುಣ್ಣ ಲೇಪನ ಮಾಡಿದರೆ ಸಾಕು ಸ್ನೇಹಿತರೆ. ಸುಣ್ಣ ಲೇಪನದಿಂದ ಈ ಥರ ಮರ ಆಗೋದನ್ನು ತಡೆಗಟ್ಟಬಹುದು.